ನಿಮ್ಮ ನಿವಾಸದ ವಾಸ್ತು ತಪ್ಪಾಗಿದ್ರೆ ಅದು ನಿಮ್ಮನ್ನ ಅಲ್ಪಾವಧಿಯಲ್ಲಿ ನಾಶಪಡಿಸಬಹುದು. ಇದು ಎಲ್ಲರಿಗೂ ಸುಲಭವಾಗಿ ಅರ್ಥವಾಗುವುದಿಲ್ಲ. ವಾಸ್ತು ದೋಷದಿಂದ ಜನರು ಅಧಿಕ ಸಾಲ, ಆರೋಗ್ಯ ಸಮಸ್ಯೆಗಳು ಮತ್ತು ನೆಮ್ಮದಿ ಇಲ್ಲದಿರುವಿಕೆಯನ್ನ ಎದುರಿಸುತ್ತಾರೆ. ಒಂದು ಕುಟುಂಬ ಹೊಸ ಮನೆಯಲ್ಲಿ ವಾಸವಾಗಿದ್ದು ಆತ್ಮಹತ್ಯೆ, ಹೃದಯಾಘಾತ ಅಥವಾ ಭಯಾನಕ ಕಾಯಿಲೆಗಳನ್ನು ಎದುರಿಸಿದ್ರೆ ಅದು ವಾಸ್ತು ದೋಷದ ಸಂಕೇತವಾಗಿದೆ. ವಾಸ್ತು ಪ್ರಕಾರ ಸಣ್ಣ ತಪ್ಪುಗಳು ಸಹ ಜೀವನದಲ್ಲಿ ದೊಡ್ಡ ಸಮಸ್ಯೆಗಳನ್ನ ಉಂಟು ಮಾಡಬಹುದು. ಇದು ಇಡೀ ಜೀವನದ ಸಂಕಟಕ್ಕೆ ಕಾರಣವಾಗಲಿಬಹುದು. ವಾಸ್ತುವನ್ನು ನಿರ್ಲಕ್ಷಿಸಿದರೆ ಜೀವಕ್ಕೆ ಅಪಾಯವಾದೀತು. ಜಾಗರೂಕರಾಗಿರಿ. ಮನೆಯಲ್ಲಿ ಆರೋಗ್ಯ ಸಮಸ್ಯೆಗಳು, ಹೆಚ್ಚಿನ ಖರ್ಚು, ಆಕಸ್ಮಿಕ ಸಾವುಗಳು ಅಥವಾ ಆತ್ಮಹತ್ಯೆ ಪ್ರಕರಣಗಳಿದ್ರೆ ಮನೆಯಲ್ಲಿ ವಾಸ್ತು ದೋಷಗಳಿಗೆ ಬಲವಾದ ಕಾರಣಗಳಿವೆ. ನೀವು ಅನೇಕ ವಾಸ್ತು ಸಲಹೆಗಾರರನ್ನ ನೋಡಿರಬಹುದು. ನಿಮ್ಮ ಜೀವನದಲ್ಲಿ ಹಂತ ಹಂತವಾಗಿ ಸಮಸ್ಯೆಗಳನ್ನ ಅನುಭವಿಸಿದ್ರೆ ಒಮ್ಮೆ ಪಣಜದಿಂದ ಮನೆ ವಾಸ್ತು ಮಾರ್ಗದರ್ಶನ ಪಡೆದವರು ಜೀವನದುದ್ದಕ್ಕೂ ಸುಖ, ಶಾಂತಿ, ನೆಮ್ಮದಿ ಅನುಭವಿಸುತ್ತಿದ್ದಾರೆ. ಮನೆಯ ವಾಸ್ತು ದೋಷಗಳು ನೀವು ಕಲ್ಪಿಸಿಕೊಂಡಂತೆ ಅಲ್ಲ. ಅವುಗಳ ಪ್ರಭಾವ ಜೀವನದಲ್ಲಿ ಯಶಸ್ಸಿಗೆ ಅಥವಾ ನಾಶಕ್ಕೆ ದಾರಿ ಮಾಡಿಸಬಹುದು. ನಿಮ್ಮ ಮನೆಯಲ್ಲಿ ವಾಸ್ತು ನಿಯಮಗಳನ್ನ ನಿರ್ಲಕ್ಷಿಸುವುದರಿಂದ ಜೀವನದಲ್ಲಿ ಗಂಭೀರ ಸಮಸ್ಯೆಗಳು ಉಂಟಾಗಬಹುದು. ಶಾಂತಿ ಮತ್ತು ಸಮೃದ್ಧಿಗಾಗಿ ಸರಿಯಾದ ಮಾರ್ಗಸೂಚಿಗಳನ್ನು ಅನುಸರಿಸುವುದು ಬಹಳ ಮುಖ್ಯ. ಪಂಚಮೂಲಭೂತ ಅವಶ್ಯಕತೆಗಳ ಸಮಗ್ರ ಮಾಹಿತಿಯೊಂದಿಗೆ ಪನಜರವರ ಮನೆ ವಾಸ್ತು ಮಾರ್ಗದರ್ಶನ ನಮ್ಮ ಜೀವನವನ್ನೇ ಬದಲಾಯಿಸಿತು. ಥ್ಯಾಂಕ್ ಯು ಪನಜಾಸ್.